ಹರ್ ಘರ್ ತಿರಂಗ ಯಾತ್ರೆ ಅಂಗವಾಗಿ ಬೈಕ್ ರ್ಯಾಲಿಯನ್ನು ಮುಗಿಸಿ ಇವತ್ತೇ ನಮ್ಮ ರಾಷ್ಟ್ರ ಧ್ವಜವಾದ ತ್ರಿವರ್ಣ ಧ್ವಜದಲ್ಲಿ ಕೇಸರಿ ಅಂದರೆ ಧೈರ್ಯ ಮತ್ತು ತ್ಯಾಗವನ್ನು, ಬಿಳಿಯದಾಗಿ ಶಾಂತಿ ಮತ್ತು ಸತ್ಯವನ್ನು, ಹಸಿರು ಸಮೃದ್ಧಿ ಮತ್ತು ಅಭಿವೃದ್ಧಿಯನ್ನು ಪ್ರತಿಪಾದಿಸುತ್ತದೆ. ಮಧ್ಯದಲ್ಲಿರುವ ಅಶೋಕ ಚಕ್ರ ನಿರಂತರವಾಗಿ ಪ್ರಗತಿ ಕರ್ತವ್ಯದ ಸಂಕೇತವಾಗಿ ನಾವಿವತ್ತು ಹರ್ ಘರ್ ತಿರಂಗ ಏನು ನಮ್ಮ ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಮನೆ ಮನೆಗೆ ಬಾವುಟವನ್ನು ಕಟ್ಟಂತ ಕೆಲಸವನ್ನ ನಮ್ಮ ಮಂಡಲದವರು ಕೂಡ ಮಾಡ್ತಾ ಇದೆ. ಈ ಧ್ವಜಕ್ಕಾಗಿ ನಮ್ಮ ಅನೇಕ ಸ್ವತಂತ್ರ ಹೋರಾಟಗಾರರು ನಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ. ಅವರ ತ್ಯಾಗದಿಂದಲೇ ಇಂದು ನಾವು ಸ್ವತಂತ್ರ ಭಾರತದಲ್ಲಿ ಬಹಳ ಹೆಮ್ಮೆಯಿಂದ ಬದುಕುತ್ತಿದ್ದೇವೆ. ಆದ್ದರಿಂದ ತ್ರಿವರ್ಣ ಧ್ವಜವನ್ನು ಗೌರವಿಸಲು ನಮ್ಮ ಮಂಡಲದ ಸಮೇತವಾಗಿ ಈ ಗೌರವವನ್ನು ಪ್ರತಿಯೊಬ್ಬ ಭಾರತೀಯರು ಕೂಡ ಮಾಡ್ತಕ್ಕಂಥ ಗೌರವಿಸೋದು ನಮ್ಮ ಕರ್ತವ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ಜನ ಬಲಿದಾನವನ್ನು ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಏನೇನೆಲ್ಲ ಅನುಭವಿಸಿದ್ದಾರೆ ಅಂತ ನಮಗೆಲ್ಲ ಅಲ್ಪ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ. ಆದ್ರೆ ಇವತ್ತಿನ ವ್ಯವಸ್ಥೆ ನೋಡಿದ್ರೆ ನಮಗೆ ಸ್ವಾತಂತ್ರ್ಯ ಯಾಕೆ ಸಿಕ್ಕಿದೆ, ಪೊಲೀಸರು ಎಷ್ಟು ಕಷ್ಟಪಟ್ಟಿದ್ದಾರೆ, ಇವೆಲ್ಲವನ್ನೂ ಮನಗಂಡು ನಾವು ಪ್ರತಿ ಮನೆಯಲ್ಲೂ ಕೂಡ ಧ್ವಜವನ್ನು ಕಟ್ಟತಕ್ಕಂಥ ಕಾರ್ಯಕ್ರಮ ಆಗಬೇಕು, ಹಬ್ಬದ ರೀತಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ನರೇಂದ್ರ ಮೋದಿಜಿಯವರ ಆಶಯ ಇದೆ. ಹಾಗಾಗಿ ದಯವಿಟ್ಟು ನಾವೆಲ್ಲರೂ ಕೂಡ ಇವತ್ತು ಯಾರ ಮನೆಯಲ್ಲಿ ಧ್ವಜ ಕಟ್ಟಿಲ್ಲ, ಇವತ್ತೇ ಕೂಡ ನಾವು ಮನೆಗೆ ಹೋಗಿ ನಮ್ಮ ಊರಲ್ಲಿಯೂ ಕೂಡ ಹೇಳಿ ನಾಳೆ ಧ್ವಜವನ್ನ ಕಟ್ಟಲೇಬೇಕು, ಸಾಯಂಕಾಲ ಧ್ವಜವನ್ನು ಇಳಿಸಲೇಬೇಕು ಅಂತಕ್ಕಂಥ ಆಶಯವೂ ಕೂಡ ನಮ್ದಿದೆ. ನಾವೆಲ್ಲ ರಾಜಣ್ಣ ಅವರು, ಪಕ್ಷದ ಹಿರಿಯರಾದಂಥ ಪಾಣಿ ರಾಜಪ್ಪನವರು ಈ ಹರ್ ಘರ್ ತಿರಂಗ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ನಮಗೆ ಅನೇಕ ರೀತಿಯ ಕಾರ್ಯಗಳನ್ನು ಪಕ್ಷ ಆದೇಶ ಮಾಡಿತ್ತು. ಅದರಂತೆ ಮಹಿಳಾ ಮೋರ್ಚಾ ಕೂಡ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನೆರವೇರಿಸಿದೆ. ಅದೇ ರೀತಿಯಾಗಿ ಮನೆ ಮನೆಗೆ ಬಾವುಟವನ್ನು, ರಾಷ್ಟ್ರಧ್ವಜವನ್ನು ಹಾರಿಸುವ ಮೂಲಕ ಒಂದು ಮೆಸೇಜ್ ಅನ್ನು ಕೊಡಲಿಕ್ಕೆ ನಮ್ಮನ್ನು ಕೂಡ ಒಂದು ಸಂಘಟನೆಯಲ್ಲಿ ಇಟ್ಕೊಂಡಿದ್ರು. ಅದರಂತೆ ನಾವು ಪ್ರತಿ ಅಕ್ಕಪಕ್ಕದ ಮನೆಯಲ್ಲೂ ಕೂಡ ಮತ್ತೊಮ್ಮೆ 3 ದಿನಗಳ ಕಾಲ ಧ್ವಜ ನಮ್ಮ ಮನೆಯಲ್ಲಿ ಹಾರಲಿ ಅಂತೇಳಿ ನಾವೆಲ್ಲರಿಗೂ ಒಂದು ಮೆಸೇಜ್ ಅನ್ನು ಕೊಟ್ಟು ಪ್ರತಿ ಮನೆಯಲ್ಲೂ ಕೂಡ ರಾಷ್ಟ್ರಧ್ವಜವನ್ನು ಹಾರಿಸುವಂತಹ ಕಾರ್ಯಕ್ರಮವನ್ನ ಮಾಡಿದ್ವಿ. ರಾಜು ತಲ್ಲೂರವರು ಹೇಳಿದರು, ಭಾರತದ ತ್ರಿವರ್ಣ ಧ್ವಜ ತ್ಯಾಗ ಮತ್ತು ಬಲಿದಾನಗಳಿಗೆ ಸಂಕೇತವಾಗಿ, ಶಾಂತಿಗೆ ಸಂಕೇತವಾಗಿ, ಶೌರ್ಯಕ್ಕೆ ಸಂಕೇತವಾಗಿ, ಸಮೃದ್ಧಿಗೆ ಸಂಕೇತವಾಗಿ, ಅಶೋಕನ ಚಕ್ರವನ್ನು ಮಧ್ಯದಲ್ಲಿಟ್ಟುಕೊಂಡು ಧರ್ಮಕ್ಕೂ ಕೂಡ ಸಂಕೇತವಾಗಿ ಇವತ್ತು ನಮ್ಮ ರಾಷ್ಟ್ರವನ್ನು ನಡೆಸತಕ್ಕಂಥ ನರೇಂದ್ರ ಮೋದಿಜಿಯವರು ಅದಕ್ಕೆ ಸಾಂಕೇತಿಕವಾಗಿ ನಮ್ಮೆಲ್ಲರ ಹೆಮ್ಮೆಯಾಗಿ ಇವತ್ತು ರಾಷ್ಟ್ರವನ್ನು ಮುಂದೆ ನಡೆಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಸುವರ್ಣ ಕಾಲದಲ್ಲಿ ನಾವು ನೀವುಗಳಲ್ಲಿ ಇರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಸೊರಬ ತಾಲೂಕಿನ ಕಾರ್ಯಕರ್ತ ಬಂಧುಗಳು, ವಿಶೇಷವಾಗಿ ಯುವಕರು ಇವತ್ತು ಬಹಳ ಒಂದು ಇಷ್ಟು ಸಂಖ್ಯೆಯಲ್ಲಿ ಸೊರಬದಲ್ಲಿ ಆ ಒಂದು ಸದ್ದು, ಆ ಒಂದು ಹಾರ್ನು ಮಾಡ್ತಾ ನಾವೆಲ್ಲರೂ ಕೂಡ ಒಂದು ಭವ್ಯವಾದಂಥ ದಿವ್ಯವಾದಂಥ ಭಾರತದ ಧ್ವಜವನ್ನ ಇವತ್ತು ಪ್ರದರ್ಶಿಸ್ತಾ ಬಂದಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಮನಸ್ಸು